ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಓವರ್ ಥಿಂಕಿಂಗ್ ಮಾಡೋರಿಗೆ ನನ್ನೊಂದು ಕಿವಿ ಮಾತು. ಯಾಕಂದರೆ ನಾನು ಕೂಡ ಓವರ್ ಥಿಂಕಿಂಗ್ ಮಾಡೋಳೆ, ಅದಕ್ಕೆ ಆ ಥರ ಮಾಡಿಬಿಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓವರ್ ಥಿಂಕಿಂಗ್ ಮಾಡೋದ್ರಿಂದ ಅದೇನು ಚಿಂತೆ ಸತ್ತಿರೋ ದೇಹನ ಸುಟ್ಟರೆ ಚಿಂತೆ ಬದುಕಿರೋ ದೇಹನ ಸುಡುತ್ತಂತೆ. ಚಿಂತೆ ಮಾಡೋದ್ರ ಬದಲು ನಾವು ಚಿಂತೆ ಮಾಡೋಕ್ಕೆ ಮನಸ್ಸನ್ನ ಕೊಡದೆ ಅದನ್ನೇ ಬೇರೆ ನಾವು ಯಾವಾಗಲೂ ಬ್ಯುಸಿಯಾಗಿರೋದು, ಯಾವಾಗಲೂ ಕೆಲಸ ಮಾಡೋದು, ಏನಾದರೂ ಮಾಡ್ತಾಯಿದ್ರೆ ಚಿಂತೆ ಮಾಡೋದು ನಮಗೆ ಇರೋದಿಲ್ಲ. ಮತ್ತು ಓವರ್ ಥಿಂಕಿಂಗ್ ಮಾಡೋದ್ರಿಂದ ಸುಮ್ಮನೆ ನಮ್ಮ ತಲೆನೋವು ಹಾಳು, ನಮ್ಮ ಆರೋಗ್ಯನೂ ಕೂಡ ಹಾಳಾಗುತ್ತೆ. ನಮ್ಮ ಜೊತೆ ಇರೋರು ನಮ್ಮನ್ನು ನಾವು ನೋಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಜೊತೆ ನಮ್ಮ ಮಕ್ಕಳು, ಗಂಡ ಇವರೆಲ್ಲ ಇರ್ತಾರೆ, ಅವರನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಓವರ್ ಥಿಂಕಿಂಗ್ ಮಾಡೋದಕ್ಕೆ ಹೋಗಬಾರ್ದು. ಓವರ್ ಥಿಂಕಿಂಗ್ ಒಂದೊಂದು ಸಲ ಏನಕ್ಕೆ ಮಾಡ್ತೀವಿ ಅಂದರೆ, ಯಾರೋ ಬರ್ತಾರೆ ನಮ್ಮ ಜೊತೇಲಿ ಇರ್ತೀವಿ ಅಂತ ಇರ್ತಾರೆ, ಕೊನೆಯವರೆಗೂ ಇರ್ತೀನಿ ಅಂತ ಇದ್ದು ಬಿಟ್ಟೋಗ್ತಾರೆ. ಅವ್ರು ಬಿಟ್ಟೋಗಿ ಅವ್ರು ನಮ್ಮನ್ನು ತಿರುಗಿ ನೋಡದೇ ಇದ್ರು ಅವ್ರ ಹಿಂದೆನೇ ಹೋಗೋದು, ನಮ್ಮಿಂದ ನೋಡು ಅನ್ನೋದು, ನಮ್ಮ ಜೊತೆ ಮೊದಲು ಥರ ಇರು ಅಂತ ಹೇಳೋದು, ಅವರಿಗೆ ಪರಿತಪಿಸ್ತಾ ಇರೋದು, ಅವ್ರು ಮೆಸೇಜ್ ಮಾಡಲಿಲ್ಲ ಅಂದರೂ ಅವ್ರಿಗೆ ಮಾಡೋದು, ಫೋನ್ ಮಾಡಲಿಲ್ಲ ಅಂದರೂ ಮಾಡ್ತಾ ಹೋಗೋದು, ಅವ್ರನ್ನೇ ಕಾಯ್ತಾ ಕೂತ್ಕೊಳ್ಳೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ನಮಗೇನು ಅವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ ಅದೇ ಇಂಪಾರ್ಟೆನ್ಸು ನಾವು ಕೊಡಬೇಕಾಗುತ್ತೆ. ಅವ್ರು ನಮಗೆ ಇಂಪಾರ್ಟೆನ್ಸ್ ಕೊಡಲಿಲ್ವೋ ಬೇಡ, ಬಿಟ್ಟಾಕ್ಬಿಡ್ಬೇಕು. ಅದೇ ಇಂಪಾರ್ಟೆನ್ಸು ಅವ್ರಿಗೆ ಕೊಡೋ ಟೈಮ್ನೇ ನಮಗೆ ನಾವು ಕೊಟ್ಕೊಳ್ಳೋಣ, ನಮ್ಮನ್ನು ನಾವು ನೋಡ್ಕೊಳ್ಳೋಣ. ಆವಾಗ ಅವರು ಏನು ಬಿಟ್ಟೋಗಿದ್ರು, ಇಂಥ ವ್ಯಕ್ತಿನ ನಾವು ಮಿಸ್ ಮಾಡ್ಕೊಂಡಿದ್ದು, ಇಂಥ ವ್ಯಕ್ತಿನ ನಾನು ಬಿಟ್ಟೋಗಿದ್ದು ಅನ್ನೋ ಥರ ಅವ್ರು ಹೊಟ್ಟೆ ಕಿಚ್ಚುಪಡೋ ಥರ ನಾವು ಅವ್ರ ಮುಂದೆ ಬದುಕಿ ತೋರಿಸ್ಬೇಕಾಗತ್ತೆ. ಏನು ಗೊತ್ತಾ, ಇವತ್ತು ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿನೂ ಒಂಟಿಯಾಗಿ ಹುಟ್ಟೋದು, ಒಂಟಿಯಾಗಿ ಸಾಯೋದು. ಮತ್ತು ನಮ್ಗೆ ಏನೇ ನೋವಾದರೂ, ಒಂದು ತಲೆ ನೋವಾಗಲಿ, ಒಂದು ಕಾಲು ನೋವಾಗಲಿ, ಸೊಂಟ ನೋವಾಗಲಿ, ಏನೇ ನೋವಾಗಲಿ, ಏನೇ ನೋವಿದ್ರೂ ಪ್ರತಿಯೊಬ್ಬರು ಸಿಂಗಲ್ಲಾಗಿ ಅನುಭವಿಸೋದು. ಇವಾಗ ನನಗೆ ಕಾಯಿಲೆಯಾಗಿ ನಾನು ಹೋಗಿ ಆಸ್ಪತ್ರೆಯಲ್ಲಿ ಮಲಗಿರ್ತೀನಿ ಅಂದರೆ ಅದನ್ನು ನಾನೇ ಫೇಸ್ ಮಾಡ್ತೀನಿ. ಅದನ್ನು ಈಗ ನನಗೆ ತುಂಬ ಇಷ್ಟಪಡ್ತಾರೆ ಅಂತೇಳಿ ನಮ್ಮ ಪ್ರೇಮಿ ಆಗಲಿ, ಇಲ್ಲ ನಮ್ಮ ಗಂಡ ಆಗಲಿ, ಅತ್ತೆ ಮಾವ, ಅಪ್ಪ ಅಮ್ಮ ಯಾರೇ ಆದ್ರೂ ಕೂಡ ಅದನ್ನು ಹಂಚ್ಕೊಳ್ಳೋದಕ್ಕೆ ಆಗೋಲ್ಲ. ಒಂದು ಹೊರೆ ಹೊರ್ತಾಯಿದ್ರೆ ಆಗಲ್ಲ ಅಂತೇಳಿ ನಮ್ಮ ಪಕ್ಕದಲ್ಲಿರೋರಿಗೆ ಸ್ವಲ್ಪ ದೂರ ಒತ್ಕೊ ಹೋಗಿ ಅಂತ ಕೊಡ್ಬೋದು. ಆದರೆ ನಮ್ಮಲ್ಲಿರೋ ನೋವನ್ನು ನಾವೇ ಅನುಭವಿಸ್ಬೇಕಾಗತ್ತೆ. ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂಟಿಯಾಗಿ ಹುಟ್ಟಿ ಒಂಟಿಯಾಗಿ ಅನುಭವಿಸಿ ಒಂಟಿಯಾಗಿ ಸಾಯೋದು. ಇವಾಗ ನಾವು ಸಾಯ್ತಾ ಇದ್ದೀವಿ ಅಂದರೆ ನಮ್ಮ ಗುಂಡಿಯವರೆಗೂ ಬಂದು ಮಣ್ಣಿ ಮುಚ್ಚೋವರೆಗೂ ಮಾತ್ರ ಜೊತೆಲಿರ್ತಾರೆ, ಅವರು ಬಂದು ನಮ್ಮ ಜೊತೆ ಮನೆಕೊಂಡು ಸಾಯಲ್ಲ ಅಲ್ವಾ. ಹಾಗೇನೆ ಏನೇ ನೋವಾದರೂ ನಾವು ಒಬ್ಬರೇ ಅನುಭವಿಸ್ಬೇಕಾಗತ್ತೆ. ಅದಕ್ಕೇ ಯಾರೋ ಬಂದು ಬಿಟ್ಟೋದ್ರು, ಯಾರೋ ಬಂದಿದ್ರು ಅನ್ನೋದೆಲ್ಲ ಬಿಟ್ಟಾಕ್ಬಿಡ್ಬೇಕು. ಬಂದ್ರೆ ಜೊತೆಲಿರೋ ಯೋಗ್ಯತೆ ಇದ್ರೆ ಇರಲಿ, ಇರೋಕ್ಕೆ ಯೋಗ್ಯತೆ ಇಲ್ವಾ ಬಿಟ್ಟೋದ್ರೆ ಹೋಗಲಿ. ಅವ್ರ ಬಗ್ಗೆನೇ ಚಿಂತೆ ಮಾಡ್ತಾ ಕೂತ್ಕೊಂಡು ನಮ್ಮ ಲೈಫನ್ನು ನಾವು ಯಾಕೆ ಹಾಳು ಮಾಡ್ಕೋಬೇಕು. ಇವಾಗ ಏನು ಅಂದರೆ, ನಾವು ಇಷ್ಟಪಡೋರ್ಕಿಂತ ನಮ್ಮನ್ನು ಇಷ್ಟಪಡೋರ ಜೊತೆ ಇದ್ದರೆ ನಮ್ಮ ಲೈಫು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದು ನಿಜ ಕೂಡ. ಅದಕ್ಕೇ ನಮಗೋಸ್ಕರನೇ ಪರಿತಪಿಸ್ತಾ ಇರ್ತಾರೆ, ನಮಗೋಸ್ಕರನೇ ಕಾಯ್ತಾ ಇರ್ತಾರೆ, ನಮ್ಮನ್ನೇ ಇಷ್ಟಪಡ್ತಿರ್ತಾರೆ. ಅಂಥವ್ರ ಜೊತೆ ಇರೋಣ, ಅಂಥವ್ರ ಜೊತೆನೇ ಜೀವನ ಮಾಡೋಣ, ಅದು ಚೆನ್ನಾಗಿರುತ್ತೆ. ಯಾರೋ ಬಿಟ್ಟೋದ್ರು ಅವ್ರ ಹಿಂದೆ ಹೋಗ್ತಾ ಇರೋದು, ಅವ್ರು ನಮ್ಮನ್ನು ಕೇವಲವಾಗಿ ನೋಡ್ತಾ ಇದ್ದಾರೆ, ಅವ್ರು ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ, ಅವ್ರು ನಮಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ಗೊತ್ತಿದ್ರೂ ಮತ್ತೆ ಅವ್ರ ಹಿಂದೆ ಹೋಗ್ತಾ ಹೋದಷ್ಟು ಅವ್ರು ನಮ್ಮನ್ನು ಕೇವಲವಾಗಿ ನೋಡೋದು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮನ್ನು ನಾವು, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ನಮ್ಮನ್ನು ನಾವು ಯಾವಾಗಲೂ ಚೆನ್ನಾಗಿ ನೋಡ್ಕೋಬೇಕು. ನಮ್ಮನ್ನು ನಾವು ಫಸ್ಟ್ ನೋಡಿಕೊಂಡ್ರೆ ನಮ್ಮ ಸುತ್ತಮುತ್ತ ಇರೋರನ್ನ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗೆಯೇ ನಾವು ಯಾರಿಲ್ಲ ಅಂದ್ರೂ ಬದುಕ್ತೀವಿ. ಎತ್ತಪ್ಪ ಅಮ್ಮ ಇಲ್ಲ ಅಂದ್ರೂ ಬದುಕ್ತೀವಿ, ಜೊಕ್ ಕಟ್ಕೊಂಡು ಗಂಡ ಇಲ್ಲ ಅಂದ್ರೂ ಬದುಕ್ತೀವಿ, ಮಕ್ಕಳೇ ಇಲ್ಲ ಅಂದ್ರೂ ಬದುಕ್ತೀವಿ. ಹಂಗಿನ ಮೇಲೆ ಸಿಂಗಲಾಗಿ ಬದುಕ್ತೀವಿ. ನೋವಿರುತ್ತೆ, ನೋವಿರಲ್ಲ ಅಂತ ಹೇಳಲ್ಲ, ಮನಸ್ಸಲ್ಲಿ ನೋವು ಇದ್ದೇ ಇರುತ್ತೆ. ಯಾರಿಗೂ ಕೂಡ ನೋವಿಲ್ಲದೆ ಇರೋವಂಥ ಮನುಷ್ಯರು ಯಾರೂ ಇಲ್ಲ. ಹಾಗಂತ ಯಾರಿಲ್ಲದೆ ನಾನಿಲ್ಲ, ನೀನಿಲ್ಲದೆ ನಾನಿಲ್ಲ ಅನ್ನೋದೆಲ್ಲ ಸುಳ್ಳಾಗಿರುತ್ತೆ. ಯಾಕಂದರೆ ಯಾರಿಲ್ಲ ಅಂದರೂ ಬದುಕ್ತೀವಿ. ಯಾಕಂದರೆ ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿರೋದೇ ಆ ಥರ, ಒಂಟಿಯಾಗಿ ಬರಬೇಕು, ಒಂಟಿಯಾಗಿ ಹೋಗೋದು, ಹುಟ್ಟಲು ಒಂಟಿಯಾಗಿ ಬರೋದು, ಹೋಗ್ತಲೂ ಒಂಟಿಯಾಗಿ ಹೋಗೋದು. ಯಾರು ಜೊತೇಲಿ ಬರೋದಿಲ್ಲ, ಯಾರು ಜೊತೇಲಿ ಹೋಗೋದಿಲ್ಲ. ಹಂಗಿದ್ಮೇಲೆ ಯಾರಿಗೋ ಯೋಚನೆ ಮಾಡಿ ಓವರ್ ಥಿಂಕಿಂಗ್ ಮಾಡಿ ನಮ್ಮನ್ನು ನಾವು ಹಾಳು ಮಾಡ್ಕೊಳ್ಳೋದು ಯಾಕೆ? ನಮ್ಮತನನ ನಾವು ಬಿಟ್ಕೊಟ್ಟು ಯಾವಾಗಲೂ ಚಿಂತೆಯಲ್ಲೇ ಮುಳುಗಿದ್ದು ನಮ್ಮನ್ನು ನಾವು ಹಾಳು ಮಾಡಿಕೊಂಡು ಸುಮ್ಮನೆ ಇವಾಗ ಚಿಂತೆ ಮಾಡ್ತಾ ಹೋದಷ್ಟು ಮಾನಸಿಕವಾಗಿ ಕುಗ್ತಾ ಹೋಗ್ತೀವಿ. ಅದಕ್ಕೆ ಇನ್ನೊಂದಷ್ಟು ಟ್ರೀಟ್ಮೆಂಟು, ಆ ಟ್ಯಾಬ್ಲೆಟ್ಗಳು ರೂಢಿ ಆಗೋದು, ಅದನ್ನೇ ಮತ್ತೆ ಕಂಟಿನ್ಯೂ ಮಾಡೋದು, ಇದೆಲ್ಲ ಅನುಭವಿಸೋದ್ಕಿಂತ ಪ್ರಾಕ್ಟಿಕಲ್ಲಾಗಿ ಯಾವಾಗಲೂ ಪ್ರಾಕ್ಟಿಕಲ್ ಮೈಂಡಲ್ಲಿ, ಪಾಸಿಟಿವ್ ಮೈಂಡಲ್ಲಿ ನಮ್ಮನ್ನು ನಾವು ನೋಡಿಕೊಂಡು ಚೆನ್ನಾಗಿರಬೇಕು. ನಮ್ಮನ್ನು ನಾವು ನೋಡ್ಕೊಂಡಷ್ಟು ನಾವು ನಮ್ಮ ಸುತ್ತಮುತ್ತ ಇರೋರನ್ನು ನೋಡ್ಕೋಬಹುದು. ಓವರ್ ಥಿಂಕಿಂಗ್ ಮಾಡೋದ್ರ ಬದಲು ಅದನ್ನೇ ನಾವು ಏನಾದರೂ ಕೆಲಸ ಮಾಡೋದ್ರಲ್ಲಿ, ಏನಾದರೂ ವರ್ಕ್ ಮಾಡೋದ್ರಲ್ಲಿ ತೊಡಗಿಸ್ಕೊಂಡು
ಯಾವಾಗಲೂ ಹ್ಯಾಪಿ ಮೂಡಲ್ಲಿ ವರ್ಕ್ ಬಂದಾಗ ಇವಾಗೇನು ಫೋನಲ್ಲಿ ಸೋಷಿಯಲ್ ಮೀಡಿಯಾ ಅದು ಇದು ಏನಾದ್ರು ಇದ್ದೇ ಇರುತ್ತೆ, ಅದನ್ನು ನೋಡಿಕೊಂಡು ಓವರ್ ಥಿಂಕಿಂಗ್ನ ಬಿಟ್ಟೋದವ್ರು ಹೋಗಲಿ, ಜೊತೆಲಿರೋರು ಇರಲಿ ಅಂದ್ಕೊಂಡು ನಮ್ಮನ್ನು ನಾವು ನೋಡ್ಕೊಂಡಿದ್ದಷ್ಟು ನಮ್ಮನ್ನು ನಾವು ಎಷ್ಟು ಇಷ್ಟಪಡ್ತೀವೋ ಅದ್ರ ಮೇಲೆ ನಮ್ಮನ್ನು ಇಷ್ಟಪಡೋರು ಇಷ್ಟಪಡ್ತಾರೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ ಫ್ರೆಂಡ್ಸ್.